everyone, welcome back to my YouTube channel. After a long time, I come back with one more important video, that is a second PUC Computer Science NCERT new syllabus. ಸೊ ಈ ಒಂದು ವಿಡಿಯೋನ ಏನು ಹೇಳ್ತಾ ಇದೀವಿ ಅಂದ್ರೆ ಫಸ್ಟ್ ಪಿ ಯು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಸಿಲೆಬಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಅದೇ ಸಿಲೆಬಸ್ ನ ಎಕ್ಸ್ಟೆಂಡೆಡ್ ವರ್ಷನ್ಸ್ ಅಲ್ಲಿ ಇವಾಗ NCERT ಸೆಕೆಂಡ್ PUC ಕೂಡ ಅಪ್ಲೈ ಮಾಡಿದ್ದಾರೆ. ಆಲ್ರೆಡಿ PU ಬೋರ್ಡ್ ಇಂದ ರಿಲೀಸ್ ಆಗಿರುವಂತಹ ಒಂದು ಸಿಲೆಬಸ್ ಕಾಪಿಯನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಈ ಒಂದು ವಿಡಿಯೋನ ಮಾಡಿರ್ತೇನೆ. ಸೊ ಟೋಟಲ್ ಆಗಿ ಸೆಕೆಂಡ್ PU ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಮಗೆ ಟೋಟಲ್ ಆಗಿ 11 ಚಾಪ್ಟರ್ಸ್ ನ ಅವರು ಇಟ್ಟಿದ್ದಾರೆ. ಚಾಪ್ಟರ್ 1 ಬಂದು ಎಕ್ಸೆಪ್ಷನ್ ಅಂಡ್ ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್, ಚಾಪ್ಟರ್ 2 ಸ್ಟ್ಯಾಕ್, ಚಾಪ್ಟರ್ 3 ಕ್ಯೂ, ಚಾಪ್ಟರ್ 4 searching, chapter 5 sorting, chapter 6 understanding data, chapter 7 data concepts, chapter 8 structured query language, chapter 9 computer networks, chapter 10 data communication, and chapter last one 11 is security aspects. ಚಾಪ್ಟರ್ 1 ಅಲ್ಲಿ ಯಾವೆಲ್ಲ ಕಾನ್ಸೆಪ್ಟ್ಸ್ ಇದೆ ಅಂತ ನೋಡೋದಾದ್ರೆ, ಚಾಪ್ಟರ್ 1 ಅಲ್ಲಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ದ ನೇಮ್ ಆಫ್ ದ ಚಾಪ್ಟರ್ ಇಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಹೇಳಿ. ಸೊ ಇದರಲ್ಲಿ ಎಕ್ಸೆಪ್ಷನ್ಸ್ ಆಗಿರ್ಬೋದು, ಟೈಪ್ಸ್ ಆಫ್ ಎರರ್ಸ್ ಆಗಿರ್ಬೋದು, ಅದನ್ನ ನಾವು ರಿಮೂವ್ ಮಾಡ್ಲಿಕ್ಕೆ ಅಥವಾ ಎಕ್ಸೆಪ್ಷನ್ಸ್ ಗಳನ್ನ ಬಳಸುವಾಗ ಟ್ರೈ ಮತ್ತೆ ಕ್ಯಾಚ್ ಆಗಿರ್ಬೋದು, ಫೈನಲಿ ಆಗಿರ್ಬೋದು, ಎಕ್ಸೆಪ್ಟ್ ಕ್ಲೌಸ್ ಗಳಾಗಿರ್ಬೋದು, ಇದನ್ನ ಕಾನ್ಸೆಪ್ಟ್ ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಅಂದ್ರೆ ಫಸ್ಟ್ PU ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಾವು ಒಂದಿಷ್ಟು ಸ್ಮಾಲೆಸ್ಟ್ ಕಾನ್ಸೆಪ್ಟ್ ಅದನ್ನ ನೋಡಿದ್ವಿ. ಎಕ್ಸೆಪ್ಟ್ ಕಾನ್ಸೆಪ್ಟ್, ಟ್ರೈ ಮತ್ತೆ ಕ್ಯಾಚ್ ಅನ್ನ ಬಳಸ್ತೀವಿ ಅಂತೇಳಿ. ಇದು ಎಕ್ಸ್ಟೆಂಡೆಡ್ ವರ್ಷನ್ ಆಗಿರುತ್ತೆ. ಇದರಲ್ಲಿ ಸಿಂಟ್ಯಾಕ್ಸ್ ಎರರ್ ಆಗಿರ್ಬೋದು, ಟೈಪ್ಸ್ ಆಫ್ ಎರರ್ಸ್ ಆಗಿರ್ಬೋದು, ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಆಗಿರ್ಬೋದು, ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್ ಆಗಿರ್ಬೋದು, ಈ ಎಲ್ಲ ಕಾನ್ಸೆಪ್ಟ್ಸ್ ಗಳನ್ನ ಚಾಪ್ಟರ್ 1 ಅಲ್ಲಿ ಕವರ್ ಮಾಡ್ತಾ ಇದೀವಿ. ಅದೇ ರೀತಿ ಫೈಲ್ ಹ್ಯಾಂಡ್ಲಿಂಗ್ ನಿಮಗೆ ಕಾಣಿಸ್ತಾ ಇದೆ ಟೆಕ್ಸ್ಟ್ ಅಲ್ಲಿ, PPT ಅಲ್ಲಿ ಫೈಲ್ ಹ್ಯಾಂಡ್ಲಿಂಗ್ ಅಂತ ಹೇಳಿ. ಇದು ಟೆಕ್ಸ್ಟ್ ಬುಕ್ ಅಲ್ಲಿ ನಮಗೆ ಚಾಪ್ಟರ್ 2 ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಆದ್ರೆ ಸಿಲೆಬಸ್ ಕಾಪಿಯಲ್ಲಿ ಚಾಪ್ಟರ್ 1 ಅಲ್ಲೇ ಇದನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಲಾಸ್ಟ್ ಇಯರ್ ನಾವು ಡೇಟಾ ಫೈಲ್ ಹ್ಯಾಂಡ್ಲಿಂಗ್ ಅಂತ ಹೇಳಿ ಒಂದು ಚಾಪ್ಟರ್ ನ ಕಲ್ತಿದ್ವಿ, ಅಂದ್ರೆ ಸ್ಟೇಟ್ ಸಿಲೆಬಸ್ ಅಲ್ಲಿ. ಅದೇ ರೀತಿ ರಿಲೇಟೆಡ್ ಆಗಿರುವಂತಹ ಒಂದು ಚಾಪ್ಟರ್ ಆಗಿರುತ್ತೆ ಫೈಲ್ ಹ್ಯಾಂಡ್ಲಿಂಗ್ ಅಂತ ಹೇಳಿ. ಟೆಕ್ಸ್ಟ್ ಫೈಲ್ ಹ್ಯಾಂಡ್ಲಿಂಗ್ ಅಥವಾ ಬೈನರಿ ಫೈಲ್ ಹ್ಯಾಂಡ್ಲಿಂಗ್ ಆಗಿರ್ಬೋದು, ಫೈಲ್ ಟಾಪ್ಸ್ ಆಗಿರ್ಬೋದು, ಓಪನ್ ಅಂಡ್ ಕ್ಲೋಸ್ ಫೈಲ್ಸ್ ಆಗಿರ್ಬೋದು, ರೀಡಿಂಗ್ ಅಂಡ್ ರೈಟಿಂಗ್ ಟೆಕ್ಸ್ಟ್ ಫೈಲ್ಸ್ ಆಗಿರ್ಬೋದು, ಬೈನರಿ ಫೈಲ್ಸ್ ಗಳನ್ನ ಇನ್ಪುಟ್ ಮತ್ತೆ ಔಟ್ಪುಟ್ ಮಾಡೋದಾಗಿರ್ಬೋದು, ಫೈಲ್ ಮೋಡ್ ಗಳು ಯಾವ್ದು ಬರುತ್ತೆ ಅನ್ನೋದಾಗಿರ್ಬೋದು, ಈ ಎಲ್ಲ ಒಂದು ಥಿಂಗ್ಸ್ ಗಳು ಈ ಒಂದು ಫೈಲ್ ಹ್ಯಾಂಡ್ಲಿಂಗ್ ಚಾಪ್ಟರ್ ಅಲ್ಲಿ ಕವರ್ ಆಗಿರುತ್ತೆ. ಚಾಪ್ಟರ್ 2 ಬಂದು ಸ್ಟ್ಯಾಕ್ ಅಂತ ಹೇಳಿ. ಸಿಲೆಬಸ್ ಕಾಪಿಯಲ್ಲಿ ಚಾಪ್ಟರ್ 2 ನ ಸ್ಟ್ಯಾಕ್ ಅಂತ ಹೇಳಿ ತಗೊಂಡಿದ್ದಾರೆ. ಈ ಸ್ಟ್ಯಾಕ್ ಅನ್ನೋ ಚಾಪ್ಟರ್ ನಾವು ಲಾಸ್ಟ್ ಇಯರ್ ಸ್ಟೇಟ್ ಸಿಲೆಬಸ್ ಅಲ್ಲೇ ಕೂಡ ಡಾಟಾ ಸ್ಟ್ರಕ್ಚರ್ ರಿಲೇಟೆಡ್ ಅಲ್ಲಿ ನಾವು ಓದಿದೀವಿ. ಅದರಲ್ಲಿ ಲಾಸ್ಟ್ ಇಯರ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಸ್ಟ್ಯಾಕ್, ಕ್ಯೂ ಎಲ್ಲದೂ ಕೂಡ ಒಂದೇ ಚಾಪ್ಟರ್ ಅಲ್ಲಿ ಬಂದಿತ್ತು. ಬಟ್ ಇಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಪಾರ್ಟಿಷನ್ ಮಾಡಿದ್ದಾರೆ, ಅಂದ್ರೆ ಡಿವೈಡ್ ಮಾಡಿದ್ದಾರೆ. ಸ್ಟ್ಯಾಕ್ ನೇ ಒಂದು ಚಾಪ್ಟರ್ ಮಾಡಿದ್ದಾರೆ. ಇನ್ನ ನೆಕ್ಸ್ಟ್ ಬರೋ ಕ್ಯೂ ಆಗಿರ್ಬೋದು, ಸರ್ಚಿಂಗ್, ಸಾರ್ಟಿಂಗ್ ಆಗಿರ್ಬೋದು, ಅವೆಲ್ಲದನ್ನು ಕೂಡ ಅವರು ಸಪ್ರೇಟ್ ಚಾಪ್ಟರ್ಸ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ನಾವು ಸಿ ಪ್ರೋಗ್ರಾಮಿಂಗ್ ಬಳಸಿ ನಾವು ಕಾನ್ಸೆಪ್ಟ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ವಿ. ಇದರಲ್ಲಿ ಪೈಥಾನ್ ಕಾನ್ಸೆಪ್ಟ್ ಅನ್ನ ಬಳಸಿ ಚಾಪ್ಟರ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಸೊ ಈ ಒಂದು ಸ್ಟ್ಯಾಕ್ ಚಾಪ್ಟರ್ ಅಲ್ಲಿ ಅದ್ರದ್ದು ಇಂಟ್ರೊಡಕ್ಷನ್ ಮೆಥಡ್ ಆಗಿರ್ಬೋದು, ಮತ್ತೆ ಯಾವೆಲ್ಲ ಆಪರೇಷನ್ಸ್ ಗಳಿದೆ, ಪುಷ್ ಆಗಿರ್ಬೋದು, ಪಾಪ್ ಆಗಿರ್ಬೋದು, ಮತ್ತೆ ಎಕ್ಸ್ಪ್ರೆಷನ್ಸ್ ನ ಇವ್ಯಾಲ್ಯೂಯೇಟ್ ಮಾಡ್ಲಿಕ್ಕೆ ಯಾವೆಲ್ಲ ಎಕ್ಸ್ಪ್ರೆಷನ್ಸ್, ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಗಳನ್ನ ಬಳಸ್ತಾ ಇದೀವಿ, ಪ್ರಿಫಿಕ್ಸ್, ಇನ್ಫಿಕ್ಸ್ ಆಗಿರ್ಬೋದು, ಪೋಸ್ಟ್ ಫಿಕ್ಸ್ ಆಗಿರ್ಬೋದು, ಇವುಗಳ ಬಗ್ಗೆ ಮಾತಾಡುವಂತ ಚಾಪ್ಟರ್ ಯಾವ್ದಾಗಿರುತ್ತೆ ಅಂದ್ರೆ ಸ್ಟ್ಯಾಕ್ ಆಗಿರುತ್ತೆ. ಚಾಪ್ಟರ್ ನಂಬರ್ 3 ಬಂದು ಕ್ಯೂ ಆಗಿರುತ್ತೆ. ಕ್ಯೂ ಇಸ್ ನಥಿಂಗ್ ಬಟ್ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳಿ. ಇದನ್ನ ನಾವು ಮೆಥಡ್ ಆಫ್ ದ ಕ್ಯೂ ಅಂತ ಕೂಡ ಕರಿತೀವಿ. ಈ ಕ್ಯೂ ಏನಪ್ಪಾ ಅಂತ ಹೇಳಿದ್ರೆ, ಇದರಲ್ಲಿ ಕೂಡ ಆಪರೇಷನ್ಸ್ ಗಳನ್ನ ನೋಡ್ತೀವಿ. ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಬೇಸ್ ಆಗಿ ಇಟ್ಕೊಂಡು ಇನ್ಸರ್ಷನ್ ಮತ್ತೆ ಡಿಲಿಷನ್ ನ ಹೇಗ್ ಮಾಡಬಹುದು ಕ್ಯೂ ಅನ್ನೋ ಕಾನ್ಸೆಪ್ಟ್ ಅಲ್ಲಿ. ಅದರಲ್ಲಿ ಯಾವ್ಯಾವೆಲ್ಲ DQ ಮತ್ತೆ NQ ಅಂತ ಕಾನ್ಸೆಪ್ಟ್ಸ್ ಕೂಡ ಬರುತ್ತೆ. ಅಂದ್ರೆ ಇನ್ಸರ್ಷನ್ ಮತ್ತೆ ಡಿಲಿಷನ್ ಹೇಳಿ, ಆಲ್ಗಾರಿದಮ್ಸ್ ಆಗಿರ್ಬೋದು, ಆಪರೇಷನ್ಸ್ ಗಳಾಗಿರ್ಬೋದು. ಸೊ ಈ ರೀತಿ ಕಾನ್ಸೆಪ್ಟ್ ಗಳನ್ನ ನಾವು ಕ್ಯೂ ಚಾಪ್ಟರ್ ಅಲ್ಲಿ ಕವರ್ ಮಾಡಿದ್ದಾರೆ. ಇದನ್ನೆಲ್ಲದನ್ನು ಕೂಡ ಡಾಟಾ ಸ್ಟ್ರಕ್ಚರ್ ರಿಲೇಟೆಡ್ ಚಾಪ್ಟರ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಚಾಪ್ಟರ್ ನಂಬರ್ 3 ಕ್ಯೂ. ಚಾಪ್ಟರ್ ನಂಬರ್ 4 ಬಂದು ಸರ್ಚಿಂಗ್. ಸರ್ಚಿಂಗ್ ಅಂತ ಅಂದ್ರೆ ಒಂದು ಡೇಟಾ ಸ್ಟ್ರಕ್ಚರ್ ಅಲ್ಲಿ ನಾವು ಸ್ಟೋರ್ ಮಾಡಿರುವಂತಹ ಒಂದು ಎಲಿಮೆಂಟ್ ಅಥವಾ ಐಟಮ್ ಅನ್ನ ಸರ್ಚ್ ಮಾಡುವಂತದ್ದು, ಅದ್ರ ಪೊಸಿಷನ್ ಆಗಿರ್ಬೋದು ಅಥವಾ ಇಂಡೆಕ್ಸ್ ಆಗಿರ್ಬೋದು, ಸರ್ಚ್ ಮಾಡುವಂತ ವೇ ಅಥವಾ ದ ಪ್ರೊಸೆಸ್ ಆಫ್ ಫೈಂಡಿಂಗ್ ದ ಲೊಕೇಶನ್ ಆಫ್ ದ ಗಿವನ್ ಎಲಿಮೆಂಟ್ ಅನ್ನ ನಾವೇನಂತ ಕರಿತೀವಿ, ಸರ್ಚಿಂಗ್ ಅಂತ ಕರಿತೀವಿ. ಸೊ ಆ ಒಂದು ಸರ್ಚಿಂಗ್ ಮಾಡ್ಲಿಕ್ಕೆ ಡಿಫ್ರೆಂಟ್ ಟೆಕ್ನಿಕ್ಸ್ ಗಳನ್ನ ಇದರಲ್ಲಿ ಬಳಸಿದರೆ, ಯಾವೆಲ್ಲ ಟೆಕ್ನಿಕ್ಸ್ ಗಳನ್ನ ಬಳಸಿ ನಾವು ಸರ್ಚ್ ಮಾಡಬಹುದು ಎಲಿಮೆಂಟ್ಸ್ ಗಳನ್ನ. ಸೊ ಯಾವುದು ಬೆಸ್ಟ್ ಕೇಸ್ ಆಗಿರುತ್ತೆ, ಯಾವುದು ವರ್ಸ್ಟ್ ಕೇಸ್ ಆಗಿರುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ ಗಳನ್ನ ನಾವು ಚಾಪ್ಟರ್ ನಂಬರ್ 4 ಸರ್ಚಿಂಗ್ ಅಲ್ಲಿ ಕಲಿತಾ ಇದೀವಿ. ಸೊ ನೆಕ್ಸ್ಟ್ ಚಾಪ್ಟರ್ ಬಂದು ಚಾಪ್ಟರ್ ನಂಬರ್ 5 ಸಾರ್ಟಿಂಗ್ ಅಂತ. ಈ ಸಾರ್ಟಿಂಗ್ ಅನ್ನೋ ಚಾಪ್ಟರ್ ಕೂಡ ಅಷ್ಟೇ ಡೇಟಾ ಸ್ಟ್ರಕ್ಚರ್ ಅಂಡರ್ ಅಲ್ಲಿ ಬರುವಂತ ಒಂದು ಚಾಪ್ಟರ್ ಆಗಿರುತ್ತೆ. ಇದರಲ್ಲೂ ಕೂಡ ಸಾರ್ಟಿಂಗ್ ಇಸ್ ನಥಿಂಗ್ ಬಟ್ ದ ಪ್ರೊಸೆಸ್ ಆಫ್ ಅರೇಂಜಿಂಗ್ ದ ಎಲಿಮೆಂಟ್ಸ್ ಐದರ್ ಇನ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳಿ. ಕೊಟ್ಟಿರುವಂತ ಡೇಟಾ ಎಲಿಮೆಂಟ್ಸ್ ಅನ್ನ ನಾವು ಐದರ್ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಆಗಿರ್ಬೋದು ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಲಿಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ನಿಕ್ಸ್ ಗಳನ್ನ ಕಲಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಬಬಲ್ ಸಾರ್ಟ್ ಆಗಿರ್ಬೋದು, ಸೆಲೆಕ್ಷನ್ ಸಾರ್ಟ್ ಆಗಿರ್ಬೋದು, ಇನ್ಸರ್ಷನ್ ಸಾರ್ಟ್ ಆಗಿರ್ಬೋದು. ಆ ಡಿಫ್ರೆಂಟ್ ಟೆಕ್ನಿಕ್ಸ್ ಅಲ್ಲಿ ಯಾವ್ದು ಬೆಸ್ಟ್ ಕೇಸ್ ಅಥವಾ ಯಾವ್ದು ವರ್ಸ್ಟ್ ಕೇಸ್, ಈ ರೀತಿ ಕೆಲವೊಂದು ಕಾನ್ಸೆಪ್ಟ್ ಗಳನ್ನ ನಾವು ಕಲಿಯುವಂತ ಚಾಪ್ಟರ್ ಯಾವ್ದಾಗಿರುತ್ತೆ ಅಂದ್ರೆ ಸಾರ್ಟಿಂಗ್ ಆಗಿರುತ್ತೆ. 6 ಬಂದು ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಅಂತ ಹೇಳಿ. ಸೊ ಇದು ಒಂದು ನ್ಯೂ ಕಾನ್ಸೆಪ್ಟ್ ನಮಗೆ ಸೆಕೆಂಡ್ PU ಕಂಪ್ಯೂಟರ್ ಸೈನ್ಸ್ ಪೈಥಾನ್
ಚಾಪ್ಟರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ NCERT ಅಲ್ಲಿ. ಇದು ಹೊಸ ಕಾನ್ಸೆಪ್ಟ್. ನಾವು ಲಾಸ್ಟ್ ಇಯರ್ ಕೂಡ ಇಲ್ಲೂ ಕೂಡ ಇದನ್ನ ಓದಿಲ್ಲ ಸ್ಟೇಟ್ ಸಿಲೆಬಸ್ ಅಲ್ಲಿ. ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಡೇಟಾವನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಸ್ಟಾಟಿಸ್ಟಿಕಲ್ ಮೆಥಡ್ ಜಸ್ಟ್ ಲೈಕ್ ಮ್ಯಾಥಮೆಟಿಕಲ್ ಓರಿಯೆಂಟೆಡ್ ಆಗಿರುತ್ತೆ. ಇದರಲ್ಲಿ ನಾವು ಮೀನ್, ಮೀಡಿಯನ್, ಮೋಡ್ ಅಥವಾ ಸ್ಟ್ಯಾಂಡರ್ಡ್ ಡಿವಿಯೇಷನ್, ವೇರಿಯನ್ಸ್ ಇದನ್ನ ಯೂಸ್ ಮಾಡಿ ಡೇಟಾವನ್ನ ಹೇಗೆ ವಿಜುವಲೈಸ್ ಮಾಡ್ತೀವಿ ಅನ್ನೋ ಕಾನ್ಸೆಪ್ಟ್ ಗಳನ್ನ ಇದರಲ್ಲಿ ಕವರ್ ಮಾಡಿದ್ದಾರೆ. ಸೊ ದಟ್ ಈಸ್ ದ ಚಾಪ್ಟರ್ ನಂಬರ್ 6 ಕಾಲ್ಡ್ ಅಂಡರ್ಸ್ಟ್ಯಾಂಡಿಂಗ್ ಡೇಟಾ. ಚಾಪ್ಟರ್ ನಂಬರ್ 7 ಬಂದು ಡೇಟಾಬೇಸ್ ಕಾನ್ಸೆಪ್ಟ್ಸ್. ಇದು ಕೂಡ ಲಾಸ್ಟ್ ಇಯರ್ ಅಲ್ಲಿ ಇದ್ದಂತ ಚಾಪ್ಟರ್ ಆಗಿದೆ. ಲಾಸ್ಟ್ ಇಯರ್ ಅಲ್ಲಿ ನಾವು ಹೀಗೆ ಡೇಟಾಬೇಸ್ ಕಾನ್ಸೆಪ್ಟ್ಸ್ ಅಲ್ಲಿ ಡೇಟಾವನ್ನ ಹೇಗೆ ಟೇಬಲ್ ಫಾರ್ಮೆಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ, ಆ ಟೇಬಲ್ ಫಾರ್ಮೆಟ್ ಅಲ್ಲಿ ರೆಪ್ರೆಸೆಂಟ್ ಮಾಡುವಂತ ಡೇಟಾ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕೀಸ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ವು. ಫಾರ್ ಎಕ್ಸಾಂಪಲ್ ಪ್ರೈಮರಿ ಕೀ, ಫಾರಿನ್ ಕೀ, ಆಲ್ಟರ್ನೇಟ್ ಕೀ ಆಗಿರ್ಬೋದು, ಸೂಪರ್ ಕೀ ಆಗಿರ್ಬೋದು, ಅಥವಾ ಫಾರಿನ್ ಕೀ ಆಗಿರ್ಬೋದು. ಈ ಎಲ್ಲ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಗಳನ್ನ ಈ ಒಂದು ಚಾಪ್ಟರ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಇನ್ನ ರಿಲೇಷನಲ್ ಆಲ್ಜಿಬ್ರಾ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ರಿಲೇಷನಲ್ ಆಲ್ಜಿಬ್ರಾ ಇಸ್ ನಥಿಂಗ್ ಬಟ್ ಸೆಲೆಕ್ಷನ್, ಪ್ರೊಜೆಕ್ಷನ್, ಯೂನಿಯನ್, ಸೆಟ್ ಡಿಫರೆನ್ಸ್ ಅಂಡ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂತ. ಇದು ಕೂಡ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಆಸ್ ವೈಸ್ ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ ಗೆ. ಸೊ ದಟ್ ಈಸ್ ದ ಚಾಪ್ಟರ್ ಕಾಲ್ಡ್ ಚಾಪ್ಟರ್ ನಂಬರ್ 7 ಡೇಟಾಬೇಸ್ ಕಾನ್ಸೆಪ್ಟ್ಸ್. ಚಾಪ್ಟರ್ ನಂಬರ್ 8 ಬಂದು ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಅಂದ್ರೆ SQL. ಲಾಸ್ಟ್ ಇಯರ್ ಸ್ಟೇಟ್ ಸಿಲೆಬಸ್ ಅಲ್ಲೂ ಕೂಡ ಇತ್ತು ಇದು SQL ಅಂತ ಹೇಳಿ. ಸೇಮ್ ಇದು ಕೂಡ SQL ರಿಪೀಟ್ ಆಗಿದೆ ಕಾನ್ಸೆಪ್ಟ್. ಈಸಿ ಅಂಡ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಸೆಕೆಂಡ್ PUC ಅಂತಾನೆ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಅಂತ. ನಾವೇನ್ ಟೇಬಲ್ ಫಾರ್ಮೆಟ್ ಆಫ್ ಇನ್ಫಾರ್ಮೇಶನ್ ಬರ್ದಿರ್ತೀವಿ, ಅದಕ್ಕೆ ಇನ್ಫಾರ್ಮೇಶನ್ ಟೇಬಲ್ ಫಾರ್ಮೆಟ್ ಅಲ್ಲಿ ಕ್ರಿಯೇಟ್ ಮಾಡ್ಲಿಕ್ಕೆ ಯಾವೆಲ್ಲ ಕಮಾಂಡ್ ಗಳನ್ನ ಬಳಸ್ತೀವಿ, ಅದಕ್ಕೆ ಯಾವ ರೀತಿ ಸಿಂಟ್ಯಾಕ್ಸ್ ಗಳನ್ನ ಬರಿತೀವಿ, ಯಾವೆಲ್ಲ ಆಪರೇಷನ್ಸ್ ಗಳನ್ನ ಪರ್ಫಾರ್ಮ್ ಮಾಡಬಹುದು, ಯಾವೆಲ್ಲ ಫಂಕ್ಷನ್ಸ್ ಗಳನ್ನ ಬಳಸ್ತೀವಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಶನ್ ನ ಕಲ್ತ್ಕೊಳ್ಳುವಂತ ಒಂದು ಚಾಪ್ಟರ್ ಯಾವ್ದಾಗಿರುತ್ತೆ ಅಂದ್ರೆ ಚಾಪ್ಟರ್ ನಂಬರ್ 8 ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಆಗಿರುತ್ತೆ. ನಂಬರ್ 9 ಬಂದು ಕಂಪ್ಯೂಟರ್ ನೆಟ್ವರ್ಕ್ಸ್. ಲಾಸ್ಟ್ ಇಯರ್ ನಾವು ನೆಟ್ವರ್ಕ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತ ಕೂಡ ಒಂದು ಚಾಪ್ಟರ್ ಇತ್ತು, ನೆಟ್ವರ್ಕಿಂಗ್ ಅಂತ ಹೇಳಿ. ಸೊ ಅದೇ ಸೇಮ್ ರಿಲೇಟೆಡ್ ಚಾಪ್ಟರ್ ಇಲ್ಲೂ ಕೂಡ ರಿಪೀಟ್ ಆಗಿದೆ ಸ್ಟೇಟ್ ಸಿಲೆಬಸ್ ಅಲ್ಲಿ. ಇವಾಗ ನಾವೇನ್ NCERT ಓದ್ತಾ ಇದೀವಿ ಆ ಚಾಪ್ಟರ್ ಅಲ್ಲೂ ಅಥವಾ ಕಾನ್ಸೆಪ್ಟ್ ಅಲ್ಲೂ ಕೂಡ ಕಂಪ್ಯೂಟರ್ ನೆಟ್ವರ್ಕ್ಸ್ ಇದೆ. ಕಂಪ್ಯೂಟರ್ ಅಲ್ಲಿ ಯಾವ್ಯಾವ ರೀತಿ ನೆಟ್ವರ್ಕ್ಸ್ ಇದೆ, ಫಾರ್ ಎಕ್ಸಾಂಪಲ್ LAN ಆಗಿರ್ಬೋದು, WAN ಆಗಿರ್ಬೋದು, MAN ಆಗಿರ್ಬೋದು, ಮತ್ತೆ ಯಾವೆಲ್ಲ ನೆಟ್ವರ್ಕಿಂಗ್ ಡಿವೈಸ್ ಗಳನ್ನ ಬಳಸ್ತಾ ಇದೀವಿ, ಫಾರ್ ಎಕ್ಸಾಂಪಲ್ ಮಾಡೆಮ್, ಈಥರ್ನೆಟ್ ಕಾರ್ಡ್, ರಿಪೀಟರ್, ಹಬ್, ಸ್ವಿಚ್, ರೂಟರ್, ಗೇಟ್ವೇ, ಈ ಎಲ್ಲ ಕಾನ್ಸೆಪ್ಟ್ ಗಳನ್ನ ನಾವು ನೋಡ್ತೀವಿ. ಮತ್ತೆ ಟೊಪಾಲಜಿ, ಯಾವೆಲ್ಲ ಕಂಪ್ಯೂಟರ್ ಗಳನ್ನ ಯಾವ ರೀತಿ ಅರೇಂಜ್ ಮಾಡಬಹುದು, ಅರೇಂಜ್ ಮಾಡಿರುವಂತ ವೇ ಗಳನ್ನ ನೋಡಿ ನಾವು ಅದನ್ನ ಯಾವ ರೀತಿ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಮೆಶ್ ಟೊಪಾಲಜಿ ಆಗಿರ್ಬೋದು, ರಿಂಗ್ ಟೊಪಾಲಜಿ, ಬಸ್ ಟೊಪಾಲಜಿ, ಸ್ಟಾರ್ ಟೊಪಾಲಜಿ, ಈ ಎಲ್ಲಾ ಥಿಂಗ್ಸ್ ಗಳನ್ನ ನಾವು ಚಾಪ್ಟರ್ ನಂಬರ್ 9 ಅಲ್ಲಿ ಕಲಿತೀವಿ. ಅಷ್ಟೇ ಅಲ್ಲ, ಇನ್ನ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಮ್ಯಾಕ್ ಅಡ್ರೆಸ್ ಆಗಿರ್ಬೋದು ಅಥವಾ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಗಳಾಗಿರ್ಬೋದು, ಮತ್ತೆ ಡಿಫರೆನ್ಸ್ ಬಿಟ್ವೀನ್ ಇಂಟರ್ನೆಟ್ ಅಂಡ್ ವೆಬ್, ಇದ್ರ ಬಗ್ಗೆ ಕೂಡ ನಾವೇನ್ ಮಾಡ್ತಾ ಇದೀವಿ ಚಾಪ್ಟರ್ ನಂಬರ್ 9 ಅಲ್ಲಿ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಲ್ಲಿ ಕವರ್ ಮಾಡ್ತಾ ಇದೀವಿ. ಚಾಪ್ಟರ್ ನಂಬರ್ 10 ಬಂದು ದ ಕಂಟಿನ್ಯೂಷನ್ ಪಾರ್ಟ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತಾನೆ ಹೇಳ್ಬೋದು. ಸೊ ಅದ್ರದ್ದು ಚಾಪ್ಟರ್ ನಂಬರ್ 10 ನೇಮ್ ಬಂದು ಡೇಟಾ ಕಮ್ಯುನಿಕೇಶನ್ ಅಂತ. ಸೊ ಇದು ಕೂಡ ಡೇಟಾ ಕಮ್ಯುನಿಕೇಶನ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಯಾವೆಲ್ಲ ರೀತಿಯಾದಂತ ಟೆಕ್ನಿಕ್ಸ್ ಗಳನ್ನ ಬಳಸ್ತಾ ಇದೀವಿ, ಅಥವಾ ವೈರ್ಡ್ ಮತ್ತೆ ವೈರ್ಲೆಸ್ ಕಮ್ಯುನಿಕೇಶನ್ ಮಾಡ್ತಾ ಇದೀವಿ ಅಂದ್ರೆ ಯಾವ ರೀತಿ ಡಿವೈಸಸ್ ಗಳನ್ನ ಬಳಸ್ತಾ ಇದೀವಿ, ವೈರ್ಡ್ ಕಮ್ಯುನಿಕೇಶನ್ ಆದ್ರೆ ಯಾವ ರೀತಿ ಕೇಬಲ್ಸ್ ಗಳನ್ನ ಬಳಸ್ತಾ ಇದೀವಿ, ವೈರ್ಲೆಸ್ ಆದ್ರೆ ಯಾವ ಟೆಕ್ನಾಲಜಿಗಳನ್ನ ಬಳಸ್ತಾ ಇದೀವಿ, ಆ ಟೆಕ್ನಾಲಜಿಗಳನ್ನ ಇಂಪ್ಲಿಮೆಂಟ್ ಮಾಡುವಾಗ ಯಾವೆಲ್ಲ ಪ್ರೋಟೋಕಾಲ್ ಗಳನ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ, ಯಾವೆಲ್ಲ ಪ್ರೋಟೋಕಾಲ್ ಗಳು ಇದಾವೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿರುವಂತ ಒಂದು ಚಾಪ್ಟರ್ ಯಾವ್ದಾಗಿರುತ್ತೆ ಅಂದ್ರೆ ಚಾಪ್ಟರ್ ನಂಬರ್ 10 ಡೇಟಾ ಕಮ್ಯುನಿಕೇಶನ್ ಆಗಿರುತ್ತೆ. ಫಸ್ಟ್ ಚಾಪ್ಟರ್ ಬಂದು ಚಾಪ್ಟರ್ ನಂಬರ್ 11 ಸೆಕ್ಯೂರಿಟಿ ಆಸ್ಪೆಕ್ಟ್ಸ್. ಈ ಒಂದು ಚಾಪ್ಟರ್ ಅಲ್ಲಿ ನಾವು ಕಂಪ್ಯೂಟರ್ ಅಲ್ಲಿ ಏನ್ ಸ್ಟೋರ್ ಮಾಡಿರ್ತೀವಿ ಡೇಟಾವನ್ನ, ಅದಕ್ಕೆ ಥ್ರೆಟ್ಸ್ ಗಳು ಆಗದೆ ಅಂದ್ರೆ ವೈರಸ್ ಗಳು ಅಟ್ಯಾಕ್ ಆಗದೆ ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಅಥವಾ ಯಾವ ರೀತಿ ಥ್ರೆಟ್ಸ್ ಗಳಿದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಥ್ರೆಟ್ಸ್ ಪ್ರಿವೆಂಟ್ ಮಾಡ್ಲಿಕ್ಕೆ ಯಾವೆಲ್ಲ ಮೆಥಡ್ಸ್ ಗಳನ್ನ ನಾವು ಫಾಲೋ ಮಾಡಬೇಕು, ಅದ್ರ ಬಗ್ಗೆ ಒಂದು ಥೆರಾಟಿಕಲ್ ಚಾಪ್ಟರ್ ಆಗಿರುತ್ತೆ. ಡಿಸ್ಕಸ್ ಮಾಡ್ತಿರುವಂತ ಲಾಸ್ಟ್ ಚಾಪ್ಟರ್ ನಂಬರ್ 11 ದಟ್ ಈಸ್ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್. ಸೊ ಇದಿಷ್ಟು ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ ನ ಹೊಸ ಸಿಲೆಬಸ್ ಆದಂತಹ NCERT ರಿಲೇಟೆಡ್ ಸಿಲೆಬಸ್ ಆಗಿರುತ್ತೆ. ಸೊ ಇದಿಷ್ಟು ಸಿಲೆಬಸ್ ಆಗಿದ್ದು ಹೋಪ್ ಅರ್ಥ ಆಗಿದೆ ಅನ್ಕೋತೀರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.